ಮಹಿಳೆಯರಿಗೆ ಮುಜುಗರ ಉಂಟುಮಾಡುವ ಹೆಸರಿನ ಕೆರೆಗಳ ಇತಿಹಾಸ ಅಳಿಯದಂತೆ ಹೆಸರು ಬದಲಾಯಿಸಬೇಕು ಎಂದು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಎಸ್ ಯಶೋದಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 41,849ಕ್ಕೂ ಹೆಚ್ಚು ಕೆರೆಗಳಿವೆ. ಅದರಲ್ಲಿ 6,861 ಕೆರೆಗಳಿಂದ ಹಾಸನ ಪ್ರಥಮ ಸ್ಥಾನದಲ್ಲಿದೆ. ಹಲವೆಡೆ ನಾನಾ ಹೆಸರಿನ ಕೆರೆಗಳಿವೆ. ಮಹಿಳೆಯರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಸೂಳೆಕೆರೆ ಹೆಸರಿನ ಮರುನಾಮಕರಣ ಮಾಡುವಂತೆ ಒತ್ತಾಯಿಸಿದರು. ದಾವಣಗೆರೆಯ ಚೆನ್ನಗಿರಿ ತಾಲೂಕಿನ ಶಾಂತವ್ವನ ಕೆರೆ ಅಂದರೆ ಶಾಂತಿಸಾಗರ, ನಾಗಮಂಗಲದ ಸೂಳೆಕೆರೆ ಅಂದರೆ ಗೆಳತಿ ಗುಡ್ಡದ ಕೆರೆ, ಮದ್ದೂರಿನ ಬಂಗಾರದೊಡ್ಡಿ ನಾಲೆಯ ಸೂಳೆಕೆರೆಗಳಿಗೆ ಅವುಗಳ ಇತಿಹಾಸಕ್ಕೆ ಪೂರಕವಾದ ಹಾಗೂ ಸ್ತ್ರೀ ಕುಲಕ್ಕೆ ಗೌರವ ತರುವ ಬೇರೆ ಹೆಸರಿಡಬೇಕು ಎಂದರು. ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ ತಾಲೂಕಿನ ಕೆರೆಗೆ ಶಾಂತಸಾಗರ ಎಂದು ಹೆಸರಿಡಲಾಗಿದೆ. ಅಂತೆಯೇ ಮದ್ದೂರಿನ ಸೂಳೆಕೆರೆ ಅಂದರೆ ಈಗಿನ ಕನ್ನಲಿ ಅಂಬರಹಳ್ಳಿ ಕೆರೆ 12ನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು, ಇದಕ್ಕೆ ಮಿನಿ ಕೆಆರ್ಎಸ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಬಂಗಾರದೊಡ್ಡಿ ಕೆರೆ, ಅಕ್ಕ ತಂಗಿ ಕೆರೆ ಅಥವಾ ಸೂಕ್ತ ಹೆಸರಿಡಬೇಕು. ನಾಗಮಂಗಲದ ಕೆರೆ 15ನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು, ಇದಕ್ಕೆ ಗೆಳತಿ ಮಂಟಪ ಅಥವಾ ಸಿಂಗರಸನ ಕೆರೆ ಎಂದು ಮರುನಾಮಕರಣ ಮಾಡಬೇಕು ಎಂದು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡಿದರು. ಏನು ರಾಜ್ಯದಲ್ಲಿ 41,000ಕ್ಕಿಂತ ಹೆಚ್ಚು ಕೆರೆಗಳಿದ್ದು ರೈತರ ಜೀವನಾಡಿಯಾಗಿ ಏನು ಜನಸಾಮಾನ್ಯರ ಕುಡಿಯುವ ನೀರಿಗಾಗ್ಬೋದು ಅಥವಾ ಜಾನುವಾರುಗಳ ಕುಡಿಯುವ ನೀರಿಗಾಗಲಿ ಏನು ಸೃಷ್ಟಿಯಾಗಿವೆ ಮತ್ತು ಸ್ಥಾಪಿತವಾಗಿವೆ ಕೆರೆಗಳು. ಆ ಕೆರೆಗಳ ಉಳಿವಿಗಾಗಿ ನಮ್ಮ ಹೋರಾಟ ಅನ್ನೋ ಒಂದು ಘೋಷಣೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ರಾಜ್ಯದಲ್ಲಿರುವಂತಹ ಕೆಲವು ಕಡೆ ಸೂಳೆಕೆರೆ ಎನ್ನುವಂಥ ಹೆಸರಿನ ಕೆರೆಗಳಿದ್ದು, ಅದರಲ್ಲಿ ದಾವಣಗೆರೆ ಚೆನ್ನಗಿರಿ ತಾಲೂಕಿನ ಒಂದು ಸೂಳೆಕೆರೆ ಅಂತ ಒಂದು ಕೆರೆ ಇದೆ. ಹಾಗೆ ನಾಗಮಂಗಲದ ಒಂದು ಕೆರೆ ಇದೆ, ಸೂಳೆಕೆರೆ ಅಂತೇಳಿ. ಮದ್ದೂರು ತಾಲೂಕಿನಲ್ಲೂ ಕೂಡ ಅಮರಳ್ಳಿ ಭಾಗದಲ್ಲಿ ಸೂಳೆಕೆರೆ ಅಂತ ಇದೆ. ಈ ಮೂರು ಕೆರೆಗಳಿಗೆ ಮರುನಾಮಕರಣ ಮಾಡಬೇಕು, ಆ ಹೆಸರನ್ನು ತೆಗೆದು ಹೊಸ ಹೆಸರನ್ನು ಇಟ್ಟು ಇತಿಹಾಸವನ್ನು ನೆನಪಿಸುವಂಥ ಹೆಸರನ್ನು ಇಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಈಗಾಗಲೇ ಚೆನ್ನಗಿರಿ ತಾಲೂಕಲ್ಲಿರುವಂತಹ ಏನು ಸೂಳೆಕೆರೆಯನ್ನು ಶಾಂತವ್ವನ ಕೆರೆ ಅಥವಾ ಶಾಂತಿ ಕೆರೆ ಅಂತೇಳಿ ಶಾಂತಿಸಾಗರ ಅಂತೇಳಿ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಆದರೆ ಅಧಿಕೃತವಾಗಿ ಅದು ಆಗಿದೆಯಾ ಇಲ್ಲವೋ ಅನ್ನೋದು ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದರಂತೆ ಏನು ನಾಗಮಂಗಲದಲ್ಲಿ ಇರುವಂಥ ಒಂದು ಸೂಳೆಕೆರೆಯನ್ನು ಸಿಂಗರಸನ ಕೆರೆ ಅಂತೇಳಿ ಮಾಡಿದ್ದಾರೆ. ಅಲ್ಲಿರುವಂಥ ಏನು ಸೂಳೆ ಮಂಟಪ ಅಂತ ಇದೆ, ಅದನ್ನು ಗೆಳತಿ ಮಂಟಪ ಅಂತ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೂ ಕೂಡ ನಮಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಅದರಂತೆ ಆ ಎರಡೂ ಕೆರೆಗಳಿಗೂ ಏನು ಮರುನಾಮಕರಣ ಮಾಡಿದ್ದಾರೆ, ಅದರಂತೆ ನಮ್ಮ ಮದ್ದೂರು ತಾಲೂಕಿನಲ್ಲಿರುವಂತಹ ಬಂಗಾರದೊಡ್ಡಿ ನಾಲೆಯ ಭಾಗದಲ್ಲಿ ಬರುವಂತಹ ಸೂಳೆಕೆರೆಗೆ ಕೂಡ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ನಮ್ಮ ಹಕ್ಕೊತ್ತಾಯ ಆಗಿದೆ. ಈ ಉದ್ದೇಶ ಎಷ್ಟೇ, ಇತಿಹಾಸದಲ್ಲಿ ಅದರ ಬಗ್ಗೆ ಏನು ವೇಶ್ಯ ವೃತ್ತಿಯನ್ನು ಮಾಡ್ತಿದ್ದಂತಹ ಹೆಣ್ಣು ಮಕ್ಕಳು ಏನು ಈ ನದಿಗೆ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಇತಿಹಾಸ ಏನಿದೆ, ಅದಕ್ಕೆ ಪೂರಕವಾಗಂತೆ ಹೆಸರನ್ನು ಬದಲಾಯಿಸುವ ಮೂಲಕ ಅಂದರೆ ಅಕ್ಕ ತಂಗಿ ಕೆರೆ ಅಂತನಾರ ಮಾಡ್ಬೋದು ಅಥವಾ ಬಂಗಾರದೊಡ್ಡಿ ಕೆರೆ ಅಂತನಾದರೂ ಮಾಡ್ಬೋದು. ಅಥವಾ ಇತಿಹಾಸಕ್ಕೆ ಪೂರಕವಾದಂಥ ಮತ್ತೊಂದು ಹೆಸರಿನ ಬೇಕಾದರೂ ನಾಮಕರಣ ಮಾಡಬಹುದು. ಹಾಗಾಗಿ ಆ ಹೆಸರನ್ನು ಬದಲಿಸಿ ಎನ್ನುವುದು ನಮ್ಮೆಲ್ಲರ ಒಂದು ಒತ್ತಾಯ. ಸೂಳೆಕೆರೆ ಅಂತ ಹಳೆ ಹೆಸರು ಏನಿದೆ ಅದನ್ನು ಪದ ಬಳಕೆ ಮಾಡಬೇಕಾದ್ರೆ ನಾವು ಅಥವಾ ಕೇಳಬೇಕಾದ್ರೂ ತುಂಬ ಮುಜುಗರ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದು ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ಆಶಯ ಇದೆ. ಆದ್ದರಿಂದ ನಾವೆಲ್ಲರೂ ಕೇಳ್ಕೊತೀವಿ, ಈ ಒಂದು ಚ್ಯುತಿ ಬಾರದೇ ಇರೋ ಥರ ಈ ಒಂದು ಏನು ಇಟ್ಟಿದ್ದಾರೆ ಸೂಳೆಕೆರೆ ಅಂತ ಹೆಸರು, ಅದಕ್ಕೆ ಚ್ಯುತಿ ಬಾರದೇ ಇರೋ ಥರ ಅದಕ್ಕೆ ತದ್ರೂಪವಾಗಿ ಇನ್ನೊಂದು ಹೆಸರನ್ನು ಇಡಬೇಕು ಅಂತ ನಮ್ಮೆಲ್ಲರ ಆಶಯ. ಸುದ್ದಿಗೋಷ್ಠಿಯಲ್ಲಿ ಇಂದಿರಾ ಸತೀಶ್ ಬಾಬು, ಮಂಜುಳಾ ಲೋಕೇಶ್, ಮಮತಾ, ಮಂಜುಳಾ ಇದ್ದರು.